ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬುಧವಾರ ಬೆಳ್ಳಂಬೆಳಿಗ್ಗೆ ಇಡೀ ದೇಶವೇ ಬೆಚ್ಚಿ ಬೀಳೋ ಥರದ ಸುದ್ದಿಯೊಂದು ಹೊರಬಿದ್ದಿದೆ. ಕಳೆದ ಕೆಲ ತಿಂಗಳ ಹಿಂದೆ ಗುಜರಾತಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರನ್ನು ನಾವು ಕಳ್ಕೊಂಡಿದ್ವಿ. ಈಗ ಅಂಥದ್ದೇ ಮತ್ತೊಂದು ದುಃಖದ ಸಂಗತಿ ಹೊರಬಿದ್ದಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಎನ್ಸಿಪಿ ನಾಯಕ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಈ ವಿಮಾನ ಅಪಘಾತ ಹೇಗಾಯಿತು? ಅಲ್ಲಿದ್ದ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋದಾದ್ರೂ ಏನು? ಈ ಹಿಂದೆ ಯಾವೆಲ್ಲ ನಾಯಕರನ್ನ ನಾವು ವಿಮಾನ ದುರಂತಗಳಲ್ಲಿ ಕಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ದಿನಾಂಕ 28 ಜನವರಿ 2026 ಬುಧವಾರ ಬೆಳಗ್ಗೆ ಮಹಾರಾಷ್ಟ್ರದ ಬಾರಾಮತಿಲಿ ಜನವೋ ಜನ. ಅಲ್ಲಿ ನಡೀತಿದ್ದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಭರ್ಜರಿ ತಯಾರಿ ನಡೀತಿತ್ತು. ಎನ್ಸಿಪಿಯ ಸ್ಟ್ರಾಂಗ್ ಹೋಲ್ಡ್ ಅಂತಲೇ ಕರೆಸಿಕೊಳ್ಳುವ ಬಾರಾಮತಿಯಲ್ಲಿ ಅಜಿತ್ ಪವಾರ್ ಹಾಗೂ ಶರದ್ ಪವಾರ್ ಬಣ ತಮ್ಮ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಚುನಾವಣೆಗಳಲ್ಲಿ ಹೋರಾಟ ಮಾಡ್ತಾ ಇತ್ತು. ಹೀಗಾಗಿ ಸ್ವತಃ ಅಜಿತ್ ಪವಾರ್ ಜಿಲ್ಲಾ ಪಂಚಾಯಿತಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸೋರಿದ್ರು. ಅಲ್ಲಿ ಸಾರ್ವಜನಿಕ ಸಭೆ, ರ್ಯಾಲಿ ಇವೆಲ್ಲ ಆಯೋಜನೆಗೊಂಡಿದ್ವು. ಹೀಗಾಗಿ ಬಾರಾಮತಿ ಅಜಿತ್ ಪವಾರ್ ಅವರ ಬರುವಿಕೆಗಾಗಿ ಎದುರು ನೋಡ್ತಾ ಇತ್ತು. ಸಮಯ ಬೆಳಗ್ಗೆ 8:45 ಆಗಿತ್ತು. ಇನ್ನು ಮಂಜಿನ ಆಟ ಕಡಿಮೆ ಆಗಿರಲಿಲ್ಲ. ಬಾರಾಮತಿ ಏರ್ಪೋರ್ಟ್ನ ATC ಬಿಸ್ನೆಸ್ ಜೆಟ್ ಒಂದಕ್ಕೆ ಲ್ಯಾಂಡ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತು. ಅದರಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅಜಿತ್ ಪವಾರ್ ಇದ್ರು. ಅವರು ಅಲ್ಲಿಂದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸೋದಕ್ಕೆ ಹೋಗಬೇಕಿತ್ತು. ಏರ್ಪೋರ್ಟ್ನ ಹೊರಗೆ ಸಾಕಷ್ಟು ಜನ ಅಜಿತ್ ಪವಾರ್ ಅವರಿಗಾಗಿ ಕಾಯ್ತಾ ನಿಂತಿದ್ರು. ಅಲ್ಲಿ ವಿಮಾನ ರನ್ವೇ ಕಡೆಗೆ ಬಂತು. ಇನ್ನೇನದು ಲ್ಯಾಂಡ್ ಆಗಬೇಕು. ಆನಂತರ ಅಜಿತ್ ಪವಾರ್ ವಿಮಾನ ಎಳೆದು ತಮಗಾಗಿ ಕಾಯ್ತಾ ಇರೋರ ಹತ್ತಿರಕ್ಕೆ ಬರಬೇಕು. ಅಷ್ಟರಲ್ಲಿ ವಿಮಾನ ಧುತ್ತಂತ ನೆಲಕ್ಕೆ ಅಪ್ಪಳಿಸಿಬಿಡ್ತು. ಅಷ್ಟೇ, ಕ್ಷಣಾರ್ಧದಲ್ಲಿ ವಿಮಾನಕ್ಕೆ ಬೆಂಕಿ ಹೊತ್ಕೊಳ್ತು. ನೋಡ್ತಾ ಇದ್ದಂತೆ ಅದರಲ್ಲಿದ್ದವರು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗ್ತಾ ಹೋದ್ರು. ಹಾಗೆ ಅಗ್ನಿಗೆ ಆಹಾರವಾದವರ ಪೈಕಿ ಅಜಿತ್ ಪವಾರ್ ಕೂಡ ಒಬ್ಬರಾಗಿದ್ರು. ಗೆಳೆಯರೆ, ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದವರು. ಶರದ್ ಪವಾರ್ ನೆರಳಲ್ಲಿ ಬೆಳೆದು ಬಂದ ಅಜಿತ್ ಪವಾರ್ 2019ರಲ್ಲಿ ಎನ್ಸಿಪಿಯ ಹಿರಿಯ ನಾಯಕ ಶರದ್ ಪವಾರ್ಗೆ ಸೆಡ್ ಹೊಡೆದು ನಿಂತ್ಕೋತಾರೆ. ಆದರೆ ಶರದ್ ಪವಾರ್ ಶಕ್ತಿ ಅವತ್ತಿಗೆ ಹೆಚ್ಚಿತ್ತು. ಅಜಿತ್ ಮತ್ತೆ ಎನ್ಸಿಪಿಗೆ ವಾಪಸ್ಸು ಬರೋ ಹಾಗಾಯಿತು. ಆದರೆ 2022ರ ಜೂನ್ 30ನೇ ತಾರೀಕು ಏಕನಾಥ್ ಶಿಂಧೆ ಶಿವಸೇನೆಯನ್ನು ಒಡಕೊಂಡು ಬಿಜೆಪಿ ಜೊತೆ ಸೇರಿ ಮುಖ್ಯಮಂತ್ರಿ ಆದ್ರಲ್ಲ, ಆ ಬಳಿಕ ಅಜಿತ್ ಪವಾರ್ ಮತ್ತೆ ಬಿಜೆಪಿಯ ಕಡೆಗೆ ಒಲವನ್ನು ತೋರಿಸಿದ್ರು. 2023ರಲ್ಲಿ ಅವರು ಎನ್ಸಿಪಿಯನ್ನು ಒಡೆದ್ರು. ಶಿಂಧೆ ಸರ್ಕಾರಕ್ಕೆ ಬೆಂಬಲ ಕೊಡೋದ್ರ ಮೂಲಕ ಮತ್ತೆ ಉಪಮುಖ್ಯಮಂತ್ರಿ ಕೂಡ ಆದರು. ಸಾಮಾನ್ಯವಾಗಿ ಅಧಿಕಾರ ಯಾರ ಹತ್ರ ಇರುತ್ತೋ ಅಲ್ಲಿ ಜನ, ಕಾರ್ಯಕರ್ತರು ಎಲ್ಲ ಇರ್ತಾರೆ. ಇಲ್ಲಿ ಕೂಡ ಹಾಗೆ ಆಯಿತು. ಅಜಿತ್ ಪವಾರ್ ಸರ್ಕಾರವನ್ನು ಸೇರಿದ್ರು. ಹೀಗಾಗಿ ಅವರ ಶಕ್ತಿ ಹೆಚ್ಚಾಯಿತು. ಅವರ ಜೊತೆ ಬರೋ ಶಾಸಕರ ಸಂಖ್ಯೆನೂ ಹೆಚ್ಚಾಯಿತು. ಕಾರ್ಯಕರ್ತರ ಬಲ ಕೂಡ ಅಲ್ಲಿ ಹೆಚ್ಚಾಯಿತು. 2024ರ ಚುನಾವಣೆಯಲ್ಲಿ ಕೂಡ ಅಜಿತ್ ಪವಾರ್ NDA ಭಾಗವಾಗಿ ಸ್ಪರ್ಧೆ ಮಾಡಿದ್ರು. ಹಾಗೆ ಅಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂದು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರೆ ಅಜಿತ್ ಪವಾರ್ ಮತ್ತೆ ಉಪಮುಖ್ಯಮಂತ್ರಿ ಆದರು. ಈಗಲೂ ಕೂಡ ಜಿಲ್ಲಾ ಪರಿಷತ್ ಚುನಾವಣೆಗಳಲ್ಲಿ NDAಗೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿಕೊಡೋ ನಿಟ್ಟಲ್ಲಿ ಅಜಿತ್ ಪ್ರಯತ್ನಗಳನ್ನು ಪಡ್ತಾ ಇದ್ರು. ಈ ಸಂದರ್ಭದಲ್ಲೇ ಈ ದುರ್ಘಟನೆ ಅಲ್ಲಿ ಸಂಭವಿಸಿದೆ. ಗೆಳೆಯರೆ, ಅಜಿತ್ ಪವಾರ್ ಅವರ ರಾಜಕೀಯ ಹಿನ್ನೆಲೆಯನ್ನು ಒಂದು ಸ್ವಲ್ಪ ನಿಮಗೆ ಹೇಳಿಬಿಡ್ತೀನಿ. ಅಜಿತ್ ಅನಂತರಾವ್ ಪವಾರ್ 1959ರ ಜುಲೈ 22ನೇ ತಾರೀಕು ಜನಿಸಿದ್ದ ಪವಾರ್ ಮಹಾರಾಷ್ಟ್ರದ ಅತ್ಯಂತ ಪ್ರಭಾವಶಾಲಿ ನಾಯಕರ ಪೈಕಿ ಒಬ್ಬರು ಅನ್ನಿಸ್ಕೊಂಡ್ರು. 1982ರಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಬೋರ್ಡ್ಗೆ ಆಯ್ಕೆಯಾಗುವ ಮೂಲಕ ಸಹಕಾರ ಕ್ಷೇತ್ರಕ್ಕೆ ಕಾಲಿಟ್ಟ ಅಜಿತ್ 1991ರಲ್ಲಿ ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದರು. ಅದಾದ ನಂತರ 1991ರಲ್ಲೇ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಅಲ್ಲಿಂದ ಕೂಡ ಆರಿಸಿ ಬಂದರು. 1995ರಿಂದ ಇದುವರೆಗೆ ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ ಸತತ 8 ಬಾರಿ ಅಜಿತ್ ಪವಾರ್ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ 6 ಬಾರಿ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಅಲಂಕರಿಸೋದರ ಮೂಲಕ ಅತಿ ಹೆಚ್ಚು ಬಾರಿ ಉಪಮುಖ್ಯಮಂತ್ರಿಯಾದ ಕೀರ್ತಿಗೆ ಕೂಡ ಅಜಿತ್ ಪವಾರ್ ಪಾತ್ರರಾಗಿದ್ದಾರೆ. ಸುಧಾಕರ್ ರಾವ್ ನಾಯಕ್, ಪೃಥ್ವಿರಾಜ್ ಚೌಹಾಣ್, ದೇವೇಂದ್ರ ಫಡ್ನವೀಸ್, ಉದ್ಧವ್ ಠಾಕ್ರೆ, ಏಕನಾಥ್ ಶಿಂಧೆ ಅವರ ಸರ್ಕಾರಗಳಲ್ಲಿ ಅಜಿತ್ ಪವಾರ್ ಕೆಲಸ ಮಾಡಿದ್ದಾರೆ. ಇಂಥ ಅಜಿತ್ ಪವಾರ್ ಈಗ ವಿಮಾನ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋದು ನಿಜಕ್ಕೂ ದುಃಖದ ಸಂಗತಿ. ಇಲ್ಲಿ ಅಜಿತ್ ಪವಾರ್ ಅಮೆರಿಕ ಮೂಲದ ಲಿಯರ್ ಜೆಟ್ 45 ಅನ್ನ ತಮ್ಮ ಪ್ರಯಾಣಕ್ಕೆ ಬಳಸ್ತಾ ಇದ್ರು. ಈ ಲಿಯರ್ ಜೆಟ್ 45 ಅಥವಾ LJ-45 ಅನ್ನೋದು ಬಾಂಬಾರ್ಡಿಯರ್ ಏರ್ಸ್ಪೇಸ್ ಕಂಪನಿಯ ಲಿಯರ್ ಜೆಟ್ ವಿಭಾಗದಲ್ಲಿ ತಯಾರಿಸಲಾಗಿದ್ದ ವಿಮಾನ. ಇದು ಮಧ್ಯಮ ಗಾತ್ರದ ಬಿಸ್ನೆಸ್ ಜೆಟ್ ಆಗಿದೆ. ಖಾಸಗಿ ವಿಮಾನಯಾನ
ಕಾರ್ಪೊರೇಟ್ ಪ್ರಯಾಣ ಮತ್ತು VIP ಸೇವೆಗಳಿಗಾಗಿ ಇದು ಅತ್ಯಂತ ಜನಪ್ರಿಯ ಅನ್ನಿಸಿಕೊಳ್ತಾ ಇದೆ. ಈ ವಿಮಾನ 1995ರಲ್ಲಿ ಪರಿಚಿತವಾಯಿತು. 98ರಿಂದ ಸಾರ್ವಜನಿಕ ಸೇವೆಯಲ್ಲಿದೆ. ಇಲ್ಲಿವರೆಗೆ ಸುಮಾರು 200ಕ್ಕೂ ಹೆಚ್ಚು ಈ LJ-45 ವಿಮಾನಗಳ ಉತ್ಪಾದನೆ ಆಗಿದ್ದು 2021ರಲ್ಲಿ ಈ ವಿಮಾನದ ಉತ್ಪಾದನೆಯನ್ನು ಆ ಸಂಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿತಾದರೂ ಇವತ್ತಿಗೂ ಸಾಕಷ್ಟು ವಿಮಾನಗಳು ಕಾರ್ಯಾಚರಣೆಯಲ್ಲಿವೆ. ಈ ವಿಮಾನದಲ್ಲಿ 2 ಹನಿವೆಲ್ TFE 731 ಟರ್ಬೋಫ್ಯಾನ್ ಇಂಜಿನ್ಗಳಿದ್ದು 2 ಪೈಲಟ್ಗಳು ಹಾಗೂ 8ರಿಂದ 9 ಮಂದಿ ಇದರಲ್ಲಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಮಾನಕ್ಕೆ ಅತಿ ವೇಗವನ್ನು ಪಡೆಯುವ ಸಾಮರ್ಥ್ಯ ಇದೆಯಾದರೂ ಇದರ ಟೇಕ್ ಆಫ್ಗಾಗಿ 4,500 ಅಡಿಗೂ ಹೆಚ್ಚು ಉದ್ದದ ರನ್ವೇ ಅಗತ್ಯ ಇದೆ ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ರನ್ವೇಗಳಲ್ಲಿ ಇದನ್ನು ಇಳಿಸೋದು ಸಾಧ್ಯವಾಗದ ಮಾತು ಅನ್ನೋ ಅಭಿಪ್ರಾಯ ಇದೆ. ಸದ್ಯಕ್ಕೆ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನ 15 ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ಹಿಂದೆ ಕೂಡ ಭಾರತದ ಸಾಕಷ್ಟು ನಾಯಕರು ವಿಮಾನ ಹಾಗೂ ಹೆಲಿಕಾಪ್ಟರ್ ಅಪಘಾತಗಳಲ್ಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2009ರ ಸೆಪ್ಟೆಂಬರ್ 2ನೇ ತಾರೀಕು ನಲ್ಲಮಲ ಕಾಡಲ್ಲಿ ಅವತ್ತಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ YS ರಾಜಶೇಖರ್ ರೆಡ್ಡಿ ಅವರು ಪ್ರಯಾಣ ಮಾಡ್ತಾ ಇದ್ದ ಹೆಲಿಕಾಪ್ಟರ್ ಒಂದು ಕ್ರ್ಯಾಶ್ ಆಯಿತು. ಆ ದುರಂತದಲ್ಲಿ ಪೈಲಟ್ಗಳ ಜೊತೆಗೆ ರಾಜಶೇಖರ್ ರೆಡ್ಡಿ ಕೂಡ ಸಾವನ್ನಪ್ಪಿದ್ರು. ಆ ದುರಂತ ಸಂಭವಿಸಿದಾಗ ಅವರು ಆಂಧ್ರ ಪ್ರದೇಶದಲ್ಲಿ ಸತತ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಹಾಗೆ 2011ರ ಏಪ್ರಿಲ್ 30ನೇ ತಾರೀಕು ಅರುಣಾಚಲ ಪ್ರದೇಶದ ಅವತ್ತಿನ ಮುಖ್ಯಮಂತ್ರಿ ದೋರ್ಜಿ ಖಾಂಡು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಅವತ್ತು ದೋರ್ಜಿ ಖಾಂಡು ಜೊತೆ ಒಟ್ಟು 5 ಮಂದಿ ಆ ದುರಂತದಲ್ಲಿ ಬಲಿಯಾಗಬೇಕಾಗಿ ಬಂತು. ಇನ್ನು 2002ರಲ್ಲಿ ಅವತ್ತಿನ ಲೋಕಸಭಾ ಸ್ಪೀಕರ್ ಆಗಿದ್ದ MC ಬಾಲಯೋಗಿ ಅವರು ಆಂಧ್ರ ಪ್ರದೇಶದಲ್ಲೇ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಇನ್ನು 2001ರಲ್ಲಿ ಕೇಂದ್ರ ಸಚಿವರಾಗಿದ್ದ ಮಾಧವರಾವ್ ಸಿಂಧಿಯಾ ಖಾಸಗಿ ವಿಮಾನ ಅಪಘಾತದಲ್ಲಿ ಬಲಿಯಾದರು. ಹಾಗೆ 2025ರ ಜೂನ್ 12ನೇ ತಾರೀಕು ನಡೆದ ಅಹಮದಾಬಾದ್ನ ಏರ್ ಇಂಡಿಯಾ ಕ್ರಾಶ್ ಅಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಬಲಿಯಾದರು. ಹೀಗೆ ಭಾರತದಲ್ಲಿ ರಾಜಕೀಯ ನಾಯಕರು ವಿಮಾನ ಹಾಗೂ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪುವ ಸಾಕಷ್ಟು ಪ್ರಕರಣಗಳು ನಡೆದಿವೆ. ಕೆಲ ಬಾರಿ ಈ ದುರಂತಗಳ ಬಗ್ಗೆ ಅನುಮಾನಗಳು ಮೂಡುತ್ತವೆ. ಅದರಲ್ಲೂ ರಾಜಶೇಖರ್ ರೆಡ್ಡಿ ಅವರ ಹೆಲಿಕಾಪ್ಟರ್ ಅಪಘಾತದ ಬಗ್ಗೆ ಸಾಕಷ್ಟು ಅನುಮಾನಗಳು ಇವತ್ತಿಗೂ ಹಾಗೆ ಉಳ್ಕೊಂಡಿವೆ. ಗೆಳೆಯರೆ, ರಾಜಕಾರಣಿಗಳು ತಮ್ಮ ಕಾರ್ಯನಿಮಿತ್ತ ಪ್ರೈವೇಟ್ ಜೆಟ್ಗಳನ್ನು ಬಳಸೋದು, ಹೆಲಿಕಾಪ್ಟರ್ಗಳನ್ನು ಬಳಸೋದು ಸರ್ವೇ ಸಾಮಾನ್ಯ. ಎಷ್ಟೋ ಮಂದಿ ರಾಜಕಾರಣಿಗಳು ಶ್ರೀಮಂತರ ಬಳಿ ಸ್ವಂತ ವಿಮಾನಗಳು, ಪ್ರೈವೇಟ್ ಜೆಟ್ಗಳಿವೆ. ಭಾರತದಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಪ್ರೈವೇಟ್ ಜೆಟ್ಗಳನ್ನು ಹೊಂದಿದ್ದಾರೆ. ರಸ್ತೆ ಪ್ರಯಾಣ ಸೇಫ್ ಅಲ್ಲ ಅನ್ನೋ ಕಾರಣಕ್ಕೆ ಮತ್ತು ವೇಗವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬಹುದು ಅನ್ನೋ ಕಾರಣಕ್ಕೆ ಈ ಶ್ರೀಮಂತರು ಖಾಸಗಿ ವಿಮಾನಗಳನ್ನು ಬಳಸ್ತಾರೆ. ಆದರೆ ಅವು ಕೂಡ ಸೇಫ್ ಏನಲ್ಲ. ನಮ್ಮ ಹಣೆಯಲ್ಲಿ ಬರೆದಷ್ಟೇ ದಿನ ನಾವು ಈ ಭೂಮಿಯ ಮೇಲೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ವಿಮಾನ ಅಪಘಾತಗಳು ಪದೇ ಪದೇ ನಮಗೆ ತೋರಿಸಿಕೊಡ್ತಾ ಹೋಗ್ತಾ ಇವೆ. ಇನ್ನು ಅಜಿತ್ ಪವಾರ್ ಅವರ ನಿಧನಕ್ಕೆ ರಾಷ್ಟ್ರದ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ, ಶರದ್ ಪವಾರ್, ಸುಪ್ರಿಯಾ ಸುಳೆ, ಪ್ರಿಯಾಂಕಾ ವಾದ್ರಾ, ಕೇಂದ್ರದ ಸಚಿವರು, ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳೆಲ್ಲ ಕೂಡ ಆ ಕುಟುಂಬಕ್ಕೆ ದುಃಖವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿದ್ದಾರೆ. ಕುಟುಂಬಕ್ಕಷ್ಟೇ ಅಲ್ಲ, ಅಜಿತ್ ಪವಾರ್ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ಅವರ ಪಕ್ಷದ ಕಾರ್ಯಕರ್ತರಿಗೆ ಕೂಡ ಸಿಗಬೇಕಿದೆ. ಇಷ್ಟೆಲ್ಲದರ ನಡುವೆ ಈಗ ಉಳಿಯುವ ಒಂದು ಪ್ರಶ್ನೆ ಅಂದರೆ, ಅಜಿತ್ ಪವಾರ್ ಅವರ ಬಣದ ರಾಜಕೀಯ ಇನ್ನು ಮುಂದೆ ಮಹಾರಾಷ್ಟ್ರದಲ್ಲಿ ಹೇಗೆ ಮುಂದುವರಿಯುತ್ತೆ ಅನ್ನೋದು. ಸದ್ಯಕ್ಕೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಅಜಿತ್ ಪವಾರ್ ಬಣ 41 ಶಾಸಕರನ್ನು ಹೊಂದಿದೆ. ಇಲ್ಲಿವರೆಗೆ ಅಜಿತ್ ಪವಾರ್ ಆ ಬಣವನ್ನು ಮುಂದುವರಿಸ್ತಾ ಇದ್ರು. ಈಗ ಅದರ ನಾಯಕತ್ವ ಯಾರಿಗೆ ಹೋಗುತ್ತೆ ಅನ್ನೋ ಪ್ರಶ್ನೆ ಅಲ್ಲಿ ಕಾಡ್ತಾ ಇದೆ. ಇಲ್ಲಿ ಅಜಿತ್ ಬಣದ ಎಲ್ಲ ನಾಯಕರು ಮರಳಿಗೂಡಿಗೆ ಅನ್ನೋ ಹಾಗೆ ಮತ್ತೆ ಶರದ್ ಪವಾರ್ ಬಣದ ಕಡೆಗೆ ಮುಖ ಮಾಡ್ತಾರಾ, ಅಥವಾ ಅವರಿಗೆ ಅಲ್ಲೇ ಇನ್ನೊಬ್ಬ ನಾಯಕ ಹುಟ್ಕೋತಾನ, ಅಥವಾ ಅವರಲ್ಲಿ ಒಂದಷ್ಟು ಜನ BJP ಪಾಲು, ಮತ್ತೊಂದಷ್ಟು ಜನ NCP ಶರದ್ ಪವಾರ್ ಬಣದ ಪಾಲು ಆಗ್ತಾರಾ? ಅಜಿತ್ ಅವರ ಈ ಅಗಲಿಕೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಯಾವ ಬದಲಾವಣೆಗಳನ್ನು ತರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇಲ್ಲಿ ಈ ಬಣದ ಶಾಸಕರು NDA ಕೂಟನ ಬಿಟ್ಟು ಮತ್ತೆ ಶರದ್ ಬಣದಲ್ಲೋ ಅಥವಾ ಮತ್ತೆಲ್ಲೋ ವಿಲೀನ ಆದರೂ ಕೂಡ ಅಲ್ಲಿನ ಸರ್ಕಾರಕ್ಕಂತೂ ಸದ್ಯಕ್ಕೆ ಯಾವ ತೊಂದರೆನೂ ಇರೋದಿಲ್ಲ. ಹೀಗಾಗಿ ಬಹುಶಃ ಅವರು ಅಂಥ ನಿರ್ಧಾರವನ್ನು ಕೈಗೊಳ್ಳಲಾರರು. ಆದರೂ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದು ಗೆಳೆಯರೆ, ಅಜಿತ್ ಪವಾರ್ ಅವರಿದ್ದ ವಿಮಾನದ ಅಪಘಾತ ಮತ್ತು ಅಜಿತ್ ಅವರ ಅಕಾಲಿಕ ಮರಣದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.